Welcome to our channel. Myself Harishidi, Assistant Professor, Department of Commerce and Management, Government Basket College, T. Narsipur, Mysore. Today I am going to discuss about the voting through electronic means prescribed by the University of Mysore for third semester BCom. Voting through electronic means ಅಂದರೆ ಕನ್ನಡದಲ್ಲಿ ವಿದ್ಯುನ್ಮಾನ ಮಾಧ್ಯಮದ ಮೂಲಕ ಮತದಾನ ಮಾಡುವಂಥದ್ದು. What is e-voting? Voting means the rule of 20 of the Companies Act of Companies Management and Administration Rules 2014. The voting means electronic means or electronic voting system means secured system based on the process of display on the electronic ballot. So secured system ಅಂತಂದ್ರೆ ಏನು ಅನ್ನೋದನ್ನ ಮೊದಲಿಗೆ ತಿಳ್ಕೊಳ್ಳೋಣ. ಸೆಕ್ಯೂರ್ಡ್ ಸಿಸ್ಟಮ್ ಅಂದ್ರೆ ರಕ್ಷಣಾ ವ್ಯವಸ್ಥೆ ಅಂತ ಹೇಳ್ತೀವಿ. ಅಂದ್ರೆ ಕಂಪ್ಯೂಟರ್ ಹಾರ್ಡ್ವೇರು, ಸಾಫ್ಟ್ವೇರು ಮತ್ತು ಇವತ್ತಿನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಮತದಾನ ಮಾಡುವಂಥದ್ದನ್ನು ನಾವು ಎಲೆಕ್ಟ್ರಾನಿಕ್ ವೋಟಿಂಗ್ ಸಿಸ್ಟಮ್ ಅಥವಾ ವೋಟಿಂಗ್ ಬೈ ಎಲೆಕ್ಟ್ರಾನಿಕ್ ಮೀನ್ಸ್ ಅಂತ ಹೇಳಿ ಹೇಳ್ತೀವಿ. ದುರ್ಬಲತೆಯಿಂದ ರಕ್ಷಣೆಯಾಗಿರುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಒಪ್ಪಲಾದಂತಹ ಭದ್ರತಾ ವಿಧಾನ ಇರುತ್ತೆ. ಜೊತೆಗೆ ಸರಿಯಾದ ಕಾರ್ಯಾಚರಣೆಯನ್ನು ಮಾಡುವಂಥದ್ದನ್ನು ನಾವು ಈ ವೋಟಿಂಗ್ ಅಂತ ಹೇಳಿ ಎಲೆಕ್ಟ್ರಾನಿಕ್ ವೋಟಿಂಗ್ ಅಂತ ಹೇಳಿ ಹೇಳ್ತೀವಿ. ಅಪ್ಲಿಕೇಬಲ್ ಆನ್ ವಿಚ್ ಕಂಪನಿ? ಈ ವೋಟಿಂಗ್ ವ್ಯವಸ್ಥೆ ವಿದ್ಯುನ್ಮಾನದ ಮತದಾನದ ಮೂಲಕ ಮತದಾನ ಮಾಡುವಂಥದ್ದು ಯಾವ ಕಂಪನಿಗಳಿಗೆ ಅದು ಅನ್ವಯಿಸುತ್ತದೆ ಅಂತಂದ್ರೆ ಯಾವ ಕಂಪನಿ ಲಿಸ್ಟೆಡ್ ಕಂಪನಿ ಆಗಿರುತ್ತೆ, ಸೆಬಿಯ ನಿಯಮದ ಪ್ರಕಾರ ಲಿಸ್ಟೆಡ್ ಕಂಪನಿ ಅಂತ ಹೇಳಿ ಯಾವುದು ಪ್ರಕಟಿಸಿರ್ತದೋ ಅಂತಹ ಕಂಪನಿಗಳು ಅರ್ಹತೆಯನ್ನ ಈ ವೋಟಿಂಗ್ ಮುಖಾಂತರ ಮತದಾನ ಮಾಡಿಸಿಕೊಳ್ಳೋದಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದೆ. ಮತ್ತೆ ಎವ್ರಿ ಕಂಪನಿ ಹ್ಯಾವಿಂಗ್ ನಾಟ್ ಲೆಸ್ ದನ್ 1000 ಮೆಂಬರ್ಸ್, 1000 ಸಂಖ್ಯೆಗಿಂತ ಕಡಿಮೆ ಇಲ್ಲದಂತಹ ಷೇರುದಾರರನ್ನ ಹೊಂದಿರುವಂತಹ ಕಂಪನಿ ಸಾಮಾನ್ಯ ಸಭೆಗಳಲ್ಲಿ ವಿದ್ಯುನ್ಮಾನ ಮಾಧ್ಯಮದ ಮೂಲಕ ಮತ ಚಲಾಯಿಸುವ ಹಕ್ಕನ್ನು ತನ್ನ ಸದಸ್ಯರಿಗೆ ಒದಗಿಸುತ್ತದೆ. ಪ್ರಯರ್ ಟು ರಿಕ್ವೈರ್ಮೆಂಟ್ಸ್ ಆಫ್ ಇ ವೋಟಿಂಗ್, ಈ ಮತದಾನ ಮಾಡೋದಕ್ಕಿಂತ ಮುಂಚಿತವಾಗಿ ಯಾವ ಯಾವ ಅವಶ್ಯಕತೆಗಳು ಪೂರೈಸಿಕೊಳ್ಬೇಕಾಗ್ತದೆ ಅನ್ನೋದು ನೋಡೋಣ. ಮೊದಲಿಗೆ ಎ ನೋಟಿಸ್ ಆಫ್ ದಿ ಮೀಟಿಂಗ್ ಶೆಲ್ ಬಿ ಸೆಂಟ್ ಟು ಆಲ್ ದಿ ಮೆಂಬರ್ಸ್, ಡೈರೆಕ್ಟರ್ಸ್, ಆಡಿಟರ್ಸ್ ಆಫ್ ದಿ ಕಂಪನಿ ಬೈ ರಿಜಿಸ್ಟರ್ಡ್ ಪೋಸ್ಟ್ ಥ್ರೂ ಮೇಲ್ ಆರ್ ಬೈ ಕೊರಿಯರ್. ಸೂಚನಾ ಪತ್ರ, ಸಭೆಯ ಸಂಬಂಧಪಟ್ಟಂತಹ ಸೂಚನಾ ಪತ್ರ ಏನಿದೆ, ಈ ಮತದಾನದ ಮೂಲಕ ಮತದಾನವನ್ನು ಮಾಡಬಹುದು ಅನ್ನುವಂಥ ಒಂದು ಸೂಚನಾ ಪತ್ರವನ್ನ ಎಲ್ಲ ಸದಸ್ಯರಿಗೆ, ಎಲ್ಲ ನಿರ್ದೇಶಕರಿಗೆ ಮತ್ತು ಲೆಕ್ಕ ಪರಿಶೋಧಕರಿಗೆ ಕಳಿಸ್ಕೊಡ್ಬೇಕಾಗ್ತದೆ. ಅದು ಪೋಸ್ಟಲ್ ಕೊಡಬಹುದು, ಥ್ರೂ ಎಲೆಕ್ಟ್ರಾನಿಕ್ ಮೇಲ್ ಮುಖಾಂತರ ಮಾಹಿತಿಯನ್ನು ಕೊಡಬಹುದು ಅಥವಾ ಕೊರಿಯರ್ ಮುಖಾಂತರ ನಾವು ಕೊಡಬಹುದು. ಎರಡನೇ ಅಂಶ, ನೋಟಿಸ್ ಶೆಲ್ ಆಲ್ಸೋ ಬಿ ಪ್ಲೇಸ್ಡ್ ಆನ್ ದಿ ವೆಬ್ಸೈಟ್ ಆಫ್ ದಿ ಕಂಪನಿ. ಕಂಪನಿಯ ವೆಬ್ಸೈಟ್ ಅಂತ ಏನಿದೆ ಆ ವೆಬ್ಸೈಟ್ ನಲ್ಲಿ ಸೂಚನಾ ಪತ್ರವನ್ನು, ಈ ವೋಟಿಂಗ್ಗೆ ಸಂಬಂಧಪಟ್ಟಂತಹ ಸೂಚನಾ ಪತ್ರವನ್ನ ಪ್ರಕಟಿಸಬೇಕಾಗ್ತದೆ. ಕಂಟೆಂಟ್ಸ್ ಆಫ್ ದಿ ಮೀಟಿಂಗ್, notice shall states the company is providing facility of e-voting system and business may transacted through such voting. B. Facility for voting through electronic voting system or ballot or polling paper shall also made available at the meeting, and the members attending the meeting who have not already cast their vote by e-voting shall be able to exercise their right at the meeting. Next one, the members can cast in remote e-voting, can attend the meeting but cannot vote at the time of meeting. Notice shall the state process and manner for voting electronic means. ಈ ಮತದಾನದ ಪ್ರಕ್ರಿಯೆ ಇದೆ ಅನ್ನುವಂಥದ್ದನ್ನ ತಿಳಿಸಿರಬೇಕು ಸೂಚನಾ ಪತ್ರದಲ್ಲಿ. ಟೈಮ್ ಪೀರಿಯಡ್ ಡ್ಯೂರಿಂಗ್ ದಿ ವಿಚ್ ದಿ ವೋಟ್ಸ್ ಮೇ ಬಿ ಕ್ಯಾಸ್ಟ್ ಬೈ ರಿಮೋಟ್ ಇ-ವೋಟಿಂಗ್. ಈ ಮತದಾನ ಏನ್ ಹೇಳ್ತಾ ಇದೀವಿ, ವಿದ್ಯುನ್ಮಾನದ ಮಾಧ್ಯಮದ ಮೂಲಕ ಮತದಾನ ಮಾಡುವಂತ ಮತದಾನದಾರರು ಸಮಯವನ್ನು ನಿಗದಿ ಮಾಡಿರಬೇಕು. ಲಾಗಿನ್ ಐಡಿ ಡೀಟೇಲ್ಸ್, ಈ ಮತದಾನ ಮಾಡೋದಕ್ಕೆ ಲಾಗಿನ್ ಆಗುವಂತ ಐಡಿಯನ್ನ ಮಾಹಿತಿಯನ್ನ ಕೊಟ್ಟಿರಬೇಕು. ಜನರೇಟಿಂಗ್ ಆರ್ ರಿಸೀವಿಂಗ್ ದಿ ಪಾಸ್ವರ್ಡ್ ಅಂಡ್ ಫಾರ್ ಕ್ಯಾಸ್ಟಿಂಗ್ ದಿ ವೋಟ್ ಇನ್ ಸೆಕ್ಯೂರ್ಡ್ ಮ್ಯಾನರ್. ರಕ್ಷಣಾ ವ್ಯವಸ್ಥೆಗೆ ಒಳಪಟ್ಟಿರೋದ್ರಿಂದ OTP ಜನರೇಟ್ ಆಗುವಂತ ಒಂದು ರೀತಿಯಲ್ಲಿ ನಾವು ಈ ಮತದಾನವನ್ನ ಕೈಗೊಳ್ಳಬೇಕಾಗ್ತದೆ. ಅಟ್ಲೀಸ್ಟ್ 21 days ಬಿಫೋರ್ ದಿ ಡೇಟ್ ಆಫ್ ಜನರಲ್ ಮೀಟಿಂಗ್. ಈಗಾಗಲೇ ಇದು ನಮಗೆ ಮಾಹಿತಿ ಗೊತ್ತಿದೆ. 21 ದಿವಸದ ಮುಂಚಿತವಾಗಿ ಸಾಮಾನ್ಯ ಸಭೆಯಲ್ಲಿ ಅದನ್ನ ಚರ್ಚೆಯನ್ನ ಮಾಡಬೇಕಾಗ್ತದೆ. ಮತ್ತು ನಮ್ಮ
ಆ ಜಿಲ್ಲೆ ಯಾವ ಕಚೇರಿ ಇದೆ, ಕಂಪನಿಯ ಕಚೇರಿ ಇದೆ, ಆ ಕಚೇರಿಯ ರೀಜನಲ್ ಲ್ಯಾಂಗ್ವೇಜ್ನಲ್ಲಿ ಮತದಾನದ ಸಂಪೂರ್ಣವಾದ ಮಾಹಿತಿಯನ್ನ, ಸೂಚನಾ ಪತ್ರವನ್ನ ಆ ಸ್ಥಳದಲ್ಲಿರುವಂತಹ ಸ್ಥಳೀಯ ವೃತ್ತಪತ್ರಿಕೆಗಳಲ್ಲಿ ಪ್ರಕಟಿಸಬೇಕಾಗ್ತದೆ. ಅಟ್ಲೀಸ್ಟ್ ಒನ್ಸ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಇನ್ ಅನ್ ಇಂಗ್ಲಿಷ್ ನ್ಯೂಸ್ ಪೇಪರ್ ಹ್ಯಾವಿಂಗ್ ಕಂಟ್ರಿ ವೈಡ್ ಸರ್ಕ್ಯುಲೇಷನ್ ಅಂಡ್ ಸ್ಪೆಸಿಫೈಂಗ್ ಇನ್ ದಿ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಸ್ಥಳೀಯ ಭಾಷೆಯಲ್ಲಿ ಪ್ರಕಟಣೆ ಮಾಡಿದ್ರು ಸಹ ಕಾನೂನಿನ ಪ್ರಕಾರ ಒಂದು ಇಂಗ್ಲಿಷ್ ಪೇಪರ್ನಲ್ಲಿ ಆಂಗ್ಲ ಭಾಷೆಯನ್ನು ಬಳಸಿಕೊಂಡು ಸೂಚನಾ ಪತ್ರವನ್ನು, ಈ ಮತದಾನದ ಸೂಚನಾ ಪತ್ರವನ್ನು ಪ್ರಕಟಿಸಿರುತ್ತದೆ. Time of e-voting facility. Remote of e-voting shall remain open for not less than 3 days, shall close at 5 p.m. on the date of preceding the date of general meeting. ಸಾಮಾನ್ಯವಾಗಿ 3 ದಿವಸದ ಕಡಿಮೆ ನಾವು ಈ ವೋಟಿಂಗ್ ಫೆಸಿಲಿಟೀಸ್ನ ಕ್ಲೋಸ್ ಮಾಡೋಂಗಿಲ್ಲ ಮತ್ತು ಸಂಜೆ 5 ಗಂಟೆವರೆಗೂ ಆ ಅವಕಾಶವನ್ನು ಮಾಡಿಕೊಡ್ಬೇಕಾಗ್ತದೆ. ಎಲಿಜಿಬಿಲಿಟಿ ಆಫ್ ಮೆಂಬರ್ಸ್, ಯಾರಿಗೆ ಅದು ಅವಶ್ಯಕತೆ, ಯಾರಿಗೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಮತದಾನ ಮಾಡೋದಕ್ಕೆ ಅನ್ನುವಂಥದ್ದು ನಮಗೆ ಇಂಪಾರ್ಟೆಂಟ್. ಮೆಂಬರ್ಸ್ ಆಫ್ ದಿ ಕಂಪನಿ ಹೋಲ್ಡಿಂಗ್ ಶೇರ್ಸ್ ಐದರ್ in physical form or dematerialization form as on the cut-off date may opt remote of e-voting. ಒಂದು ಕಟ್ ಆಫ್ ಡೇಟ್ ಅನ್ನು, ಒಂದು ದಿನಾಂಕವನ್ನು ನಿಗದಿ ಮಾಡಿಕೊಂಡು ಆ ದಿನಾಂಕದ ಒಳಗೆ ಯಾರು ಷೇರುದಾರರಿದ್ದಾರೆ ಮತ್ತು ಯಾರು ಸದಸ್ಯರುಗಳಿದ್ದಾರೆ ಅವರೆಲ್ಲರೂ ಸಹ ಈ ವೋಟಿಂಗ್ ಮಾಡೋದಕ್ಕೆ ಎಲಿಜಿಬಿಲಿಟಿಯನ್ನು ಹೊಂದಿರ್ತಾರೆ. ಅಪಾಯಿಂಟ್ಮೆಂಟ್ ಆಫ್ ಸ್ಕ್ರೂಟಿನೈಸರ್, ಪರೀಕ್ಷಕರ ನೇಮಕ. ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಶಲ್ ಅಪಾಯಿಂಟ್ ಒನ್ ಆರ್ ಮೋರ್ ಸ್ಕ್ರೂಟಿನೈಸರ್. ಈ ಮತದಾನವನ್ನು ಮಾಡುವುದರ ಜೊತೆಗೆ ಪರೀಕ್ಷಕರನ್ನು ನೇಮಕ ಮಾಡುವುದು ಅತ್ಯಂತ ಅವಶ್ಯಕವಾಗಿರುವಂಥದ್ದು. ದ ಸ್ಕ್ರೂಟಿನೈಸರ್ ಮೇ ಬಿ ಎ CA ಇನ್ ಪ್ರಾಕ್ಟೀಸ್, CW ಇನ್ ಪ್ರಾಕ್ಟೀಸ್, CS ಇನ್ ಪ್ರಾಕ್ಟೀಸ್ ಆರ್ ಅಡ್ವೊಕೇಟ್ ಆರ್ ಎನಿ ಅದರ್ ಪರ್ಸನ್ಸ್ ಹೂ ಇಸ್ ನಾಟ್ ಅನ್ ಎಂಪ್ಲಾಯ್ಮೆಂಟ್ ಆಫ್ ದಿ ಕಂಪನಿ. ಕಂಪನಿಯ ಯಾವುದೇ ಉದ್ಯೋಗದಾರನ ಅಲ್ಲದೆ ಇರುವಂಥ ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಪ್ರಾಕ್ಟೀಸ್ ಮಾಡ್ತಾ ಇರುವಂಥ, ಅಥವಾ CWA ಪ್ರಾಕ್ಟೀಸ್ ಮಾಡ್ತಾ ಇರುವಂಥ, ಅಥವಾ ಚಾರ್ಟೆಡ್ ಅಕೌಂಟೆಂಟು ಅಥವಾ ಲಾಯರ್ ಅಂತ ಏನು ಹೇಳ್ತೀವಿ, ಅವ್ರು ಯಾರನ್ನಾರು ಒಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಬೇಕಾಗ್ತದೆ. is a person in repute who in the opinion of the board of scrutiny can scrutinize the voting and remote e-voting in fair and transparent manner. ಬೋರ್ಡ್ ಆಫ್ ಡೈರೆಕ್ಟರ್ಸ್ ನೇಮಕಾತಿ ಮಾಡಿದಾಗ ಅವರ ಟ್ರಾನ್ಸ್ಪರೆಂಟ್ ಮ್ಯಾನಲ್ಲಿ, ಅಂದರೆ ವೋಟಿಂಗು ಮತ್ತು ಈ ವೋಟಿಂಗ್ ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದು ಟ್ರಾನ್ಸ್ಪರೆಂಟನ್ನು ಚೆಕ್ ಮಾಡೋದಕ್ಕೆ ಒಬ್ಬ ಪರೀಕ್ಷಕರನ್ನು ನೇಮಕ ಮಾಡ್ಕೊಳ್ಳುವಂಥದ್ದು ಅತ್ಯವಶ್ಯವಾಗಿರ್ತದೆ. ಥ್ಯಾಂಕ್ ಯು.